ಎಎಸ್ಐ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು 140 ವರ್ಷಗಳ ಬಳಿಕ ಪಲ್ಲವರಂನಲ್ಲಿ ವಿಶೇಷ ಮಣ್ಣಿನ ಶವಪೆಟ್ಟಿಗೆಯನ್ನ ಅಗೆದು ತೆಗೆದಿದ್ದಾರೆ. ಚೆನ್ನೈನ ಹೊರವಲಯದ ಪಲ್ಲವರಂ ಪಾಲಿಯೋಲಿಥಿಕ್ ಕಾಲದ ಒಂದು ನೆಲೆ. 140 ವರ್ಷಗಳ ಹಿಂದೆ ಬ್ರಿಟಿಷ್ ಪುರಾತತ್ವ ತಜ್ಞ ಅಲೆಕ್ಸಾಂಡರ್ ರಿಯಾ ಅವರು ಪಲ್ಲವರಂ ಗುಡ್ಡದಲ್ಲಿ ಉತ್ಖನನ ಮಾಡಿ ಒಂದು ಶವಪೆಟ್ಟಿಗೆ ಹೊರ ತೆಗೆದಿದ್ರು. ಮುಂದೆ ಜಾಗದ ತಕರಾರುಗಳು ಕೋರ್ಟ್ ಮೆಟ್ಟಿಲು ಏರಿದ್ದರಿಂದ ಎಎಸ್ಐ ಉತ್ಖನನ ನಡೆಸಲಾಗಿದೆ. ಕೊನೆಗೂ ಕೆಲವು ಸರ್ಕಾರಿ ಜಾಗದ ಪತ್ರ ಪಡೆಯುವಲ್ಲಿ ಯಶಸ್ಸು ಕಂಡ ಎಎಸ್ಐ ಉತ್ಖನನದಲ್ಲೂ ಯಶಸ್ಸು ಸಾಧಿಸಿದೆ. ಈಗ ಸಿಕ್ಕಿರುವ ಸುಟ್ಟ ಮಡಕೆ ಮಣ್ಣಿನ ಶವಪೆಟ್ಟಿಗೆಯು ಆ ಕಾಲದಲ್ಲಿ ಮಡಕೆ ಮಾದರಿಯ ರಚನೆ ಮತ್ತು ಅದನ್ನು ಸುಡುವ ವಿಧಾನದಲ್ಲಿ ತುಂಬಾ ಮುಂದುವರೆದಿತ್ತು ಎನ್ನುವುದು ಸ್ಪಷ್ಟವಿದೆ. ಈ ಸುಟ್ಟ ಮಣ್ಣಿನ ಸ್ಕಾರ್ಪೋಗೂಸ್ ಎಂದರೆ ಶವಪೆಟ್ಟಿಗೆಯ ನೆಲದ ಮೇಲೆ ಇಡಲು 12 ಕಾಲುಗಳನ್ನು ಹೊಂದಿದೆ. 170 ಸೆಂಟಿಮೀಟರ್ ಉದ್ದ, 45 ಸೆಂಟಿಮೀಟರ್ ಅಗಲ, 50 ಸೆಂಟಿಮೀಟರ್ ಆಳವಿದೆ. ಇದರಿಂದ ಈ ಪ್ರದೇಶದಲ್ಲಿ ಹೊಸ ಕಲ್ಕಾಲದಲ್ಲಿ ಒಂದು ನೆಲೆ ನಿಂತ ಸಾಕಷ್ಟು ಮುಂದುವರಿದ ಸಮುದಾಯ ಇತ್ತು ಎಂಬುದನ್ನು ತಿಳಿಯಬಹುದು. ತಮಿಳುನಾಡಿನ ಚೆನ್ನೈ ಬಳಿಯ ಪಲ್ಲವರಂನಲ್ಲಿ ಸಿಕ್ಕ ಈ ಶವಪೆಟ್ಟಿಗೆ 2300 ವರ್ಷ ಹಳೆಯದಾಗಿದೆ.